ಆಗ್ತಾ ಇದ್ದಂತೆ ನನ್ನ ಮೇಲೆ ಫೈರಿಂಗಿಗೆ ಪ್ರಯತ್ನ ಪಟ್ಟರು. ಭರತ್ ರೆಡ್ಡಿ ಕಡೆಯವರಿಂದಲೇ ನನ್ನ ಮೇಲೆ ಅಟ್ಯಾಕ್ ಆಯ್ತು, ನನ್ನ ಮನೆ ಸುಡುವ ಬಗ್ಗೆಯೂ ಕೂಡ ಮಾತಾಡಿದ್ರು. ಹಿಂಗಂತ ಜನಾರ್ದನ ರೆಡ್ಡಿ ಕೂಡ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಭರತ್ ರೆಡ್ಡಿ ಟೀಮ್ ಬಗ್ಗೆ. ಭರತ್ ತಂದೆ ನಾರಾಯಣ್ ರೆಡ್ಡಿ ಎಂಥ ಕ್ರಿಮಿನಲ್ ಅಂತ ಗೊತ್ತಿದೆ. ನಿನ್ನೆಯ ಘಟನೆ ಅವನ ಮೂರ್ಖತನ ಮತ್ತು ಅವನ ಸಂಸ್ಕೃತಿಯನ್ನ ತೋರಿಸುತ್ತೆ. ಈ ಗಲಾಟೆಯಿಂದ ಭರತ್ ರೆಡ್ಡಿ ಸಂಸ್ಕೃತಿ ಏನು ಅನ್ನೋದು ಅನಾವರಣ ಆಗಿದೆ. ಈ ಘಟನೆ ಸಂಬಂಧ ನಾನೇ ಖುದ್ದು ದೂರು ಕೂಡ ಕೊಡ್ತೀನಿ. ಈ ಸಂಬಂಧ ಸಿಬಿಐ ತನಿಖೆಗೆ ಜನಾರ್ದನ ರೆಡ್ಡಿ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ನನ್ನನ್ನೇ ಕೊಲ್ಲೋಕೆ ಪ್ಲಾನ್ ಮಾಡಿದ್ರು ಅಂತ ಬಹಳ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಆಫೀಸನ್ನ ಬಡಿದು ಅವ್ರ ಮನೆ ತೊರಿದೀವಿ ಅಂತಂದ್ರೆ ಇಡೀ ಬಳ್ಳಾರಿ ನಗರ ಎಲ್ಲ ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲರೂ ಭಯಭ್ರಾಂತರಾಗ್ಬಿಟ್ಟು ನಮ್ಮ ಹಿಡಿದಕ್ಕೆ ಬರಲಿ. ಇನ್ನಿರೋದು 2 ವರ್ಷ. 2 ವರ್ಷದಲ್ಲಿ ನಾನು ಅಡ್ಡದಿಡ್ಡಿಯಾಗಿ ದುಡಿಬೇಕು, ಗಾಬರಿ ಮಾಡಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಯಿಂದ ಒಂದು ಮತ್ತೆ ಜನಪ್ರೀತಿ ಕಳ್ಕೊತಾ ಇದ್ದಾರೆ ಇಡೀ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಇವನು ಭರತ್ ಅವನೇನು ಜನಪ್ರೀತಿ ಕಳ್ಕೊತಾ ಇದ್ದಾನೆ. ಬರೋ ದಿನಗಳಲ್ಲಿ ಬಿಜೆಪಿ ಬರೋದು ಗ್ಯಾರಂಟಿ. ಇಷ್ಟೊಳಗಡೆ ನಾನು ಏನಾದ್ರೂ ಅಡ್ಡದಿಡ್ಡಿಯಾಗಿ ದುಡ್ಕೋಬೇಕು ಅಣ್ಣ ಅನ್ನೋಂಥ ಲೆಕ್ಕದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಒಂದು ಬ್ಯಾನರ್ ಮುಚ್ಚೋದನ್ನ ನೆಪವಾಗಿ ಇಟ್ಕೊಂಡು ಸಾವಿರಾರು ಮಂದಿನ ಕರ್ಕೊಂಡು ಬಂದು ಫೈರಿಂಗ್ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಅಂತ ಹೇಳಿ ನಾನು ನಿಮ್ಗೆ ಹೇಳ್ಬಲ್ಲೆ. ಮನೆ ವಂಶಿಕ್ ರೆಡ್ಡಿ ಅವ್ರ ಗನ್ಮ್ಯಾನ್ ಒಬ್ಬರು, 7 ಮಂದಿ ಸರ್ಕಾರಿ ಗನ್ಮ್ಯಾನ್. ನಿನ್ನೆ ರಂಜಿತ್ ಚಿತ್ರದುರ್ಗ SP ಏನಿದ್ದಾರೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು. 7 ಮಂದಿ ಗನ್ಮ್ಯಾನ್ಗಳನ್ನ